ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಊರಿಗೆ ಹೋಗ್ತಿದೀವಿ. ಅಮ್ಮನ ಮನೆ ಹಬ್ಬ ಇದೆ, ಸೊ ಹೋಗ್ತಾ ಇದೀವಿ. ಚಿನ್ನು ನೋಡು, ಹಾಗೆ ದಸರಾ ಹಾಲಿಡೇಸ್ ಎಲ್ಲ ಇದೆಯಲ್ಲ, ಸೊ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದೀವಿ. ಕೆಲವೊಂದು ಟೈಮ್ ಲಾಂಗ್ ಜರ್ನಿ ಇಷ್ಟ ಆಗುತ್ತೆ, ಕೆಲವೊಂದು ಟೈಮ್ ಇಷ್ಟ ಆಗಲ್ಲ. ಇವಾಗ ಅನ್ಸಿದೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ. ಕೆಲವೊಂದು ಟೈಮ್ ಎಂಜಾಯ್ ಮಾಡ್ತೀವಿ, ಕೆಲವೊಂದು ಟೈಮ್ ಇಷ್ಟನೇ ಆಗೋದಿಲ್ಲ ನನಗೆ. ಇವಾಗ ಅನ್ಸ್ತಿದೆ ಅಷ್ಟು ದೂರ ಹೋಗ್ಬೇಕಲ್ಲ, ಹೇಗೆ ಹೋಗೋದು, ಇನ್ನ ನಾವು ಹೋಗೋಷ್ಟರಲ್ಲಿ ಸಂಜೆ ಆಗ್ಬಿಡುತ್ತೆ. ಅದಕ್ಕೆ ಕೆಲವೊಂದು ಟೈಮ್ ನಂಗೆ ಇಷ್ಟನೇ ಆಗೋದಿಲ್ಲ. ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ತಿದ್ದಂಗೆ ಖುಷಿ ಆಗ್ತಿದೆ, ಅಮ್ಮನ ಮನೆ ನೋಡ್ತಿದ್ದಂಗೆ ಖುಷಿ ಆಗ್ಬಿಡುತ್ತೆ. ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆಲ್ಲ ನಮ್ಗೆ ಮರ್ತ್ಬಿಡ್ತೀವಿ. ಬಟ್ ಅಲ್ಲಿಗೆ ಹೋಗೋ ತನಕ ಸ್ವಲ್ಪ ಬೇಜಾರು, ಇಷ್ಟು ದೂರ ಹೋಗ್ಬೇಕಲ್ಲ ಅಂತ ಅನ್ಸ್ತಿರುತ್ತೆ. ಹೋಗೋಣ ಬನ್ನಿ, ಸಂಜೆ ಆಗ್ಬಿಡುತ್ತೆ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಬ್ಬ ಎಲ್ಲ ಹೇಗ್ ನಡೀತಿದೆ, ಹಬ್ಬದ ತಯಾರಿ ಎಲ್ಲ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ನಾನು. ಹಾಗೆ ನಮ್ದು ಪಕ್ಷ ಹಬ್ಬ ಮನೇಲಿ ಮಾಡೋದು, ಅಮ್ಮನ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಎಲ್ಲ. ಸೊ ನೋಡಿ, ವಿಡಿಯೋಸ್ ಎಲ್ಲ ಹಾಕ್ತೀನಿ. ಫ್ರೆಂಡ್ಸ್, ಚಿಲ್ಟು ಬರ್ತಾನ ಆಟ ಆಡ್ತೀನಿ ಅಂತ ಹೇಳ್ತಿದ್ದೇನೆ. ಅಕ್ಕ ಮತ್ತೆ ತಂಗಿ, ಅಕ್ಕನ ಮನೆಯವರು ತಂಗಿ ಮನೆಯವ್ರಿಗೆಲ್ಲ ಅವ್ರಿಗೂ ಹಬ್ಬ ಇದೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಬರ್ತಾರೋ ಇಲ್ವೋ ಅಂತ ನೋಡೋಣ. ಹಬ್ಬ ಎಲ್ಲ ಹೇಗ್ ನಡೀತಿದೆ ಅನ್ನೋದನ್ನೆಲ್ಲ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಇವಾಗ ಹೊರಡೋಣ ಅಮ್ಮನ ಮನೆಗೆ. ಅಮ್ಮನ ಮನೆಯಲ್ಲಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫ್ರೆಂಡ್ಸ್, ಮೈಸೂರು ಹತ್ರ ಬಂದ್ವಿ. ನೋಡಿ, ಚಿನ್ನು ಮಲ್ಕೊಂತಿದ್ದಾನೆ. ಇಷ್ಟೊತ್ತು ಆಟ ಆಡ್ತಿದ್ದ, ಇವಾಗ ಒಂದು ಸ್ವಲ್ಪ ಟೈಮ್ ಆಯಿತು ಮಲ್ಕೊಂಡು. ನಾನು ಇಷ್ಟೊತ್ತು ಮಲ್ಬಿಟ್ಟಿದ್ದೆ, ಇವಾಗ ಎಚ್ಚರ ಆಯಿತು. ಮೈಸೂರು ಹತ್ರ ಬಂದರೆ ಏನೋ ಒಂಥರ ಖುಷಿ. ನಮ್ಮ ಮೈಸೂರಿಗೆ ಬರ್ತಿದ್ದಂಗೆ ಏನೋ ಒಂಥರ ಸಖತ್ ಖುಷಿ ಆಗುತ್ತೆ. ನಾವು ಫಸ್ಟು ಮೈಸೂರಲ್ಲೇ ಇದ್ದಿದ್ದು, ಆಮೇಲೆ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ದು. ಇನ್ನೊಂದು 40 ಮಿನಿಟ್ಸ್ ಅಷ್ಟರಲ್ಲಿ ಮಮ್ಮಿ ಮನೆಗೆ ಹೊರಡ್ತೀವಿ. ಏನೋ ಒಂಥರ ಹತ್ರ ಬರ್ತಾ ಬರ್ತಾ ಅಮ್ಮನ ಮನೆ ಸಿಗ್ತಿದೆ ಅನ್ನಬೇಕಾದ್ರೆ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ. ಇಷ್ಟೊತ್ತು ಕೇಳ್ತಿದ್ದ ಅಜ್ಜಿ ಮನೆ ಇನ್ನ ಸಿಕ್ಕಿಲ್ಲ ಅಂತ ಅಂತಿದ್ದ. ಇವಾಗ ಮಲ್ಕೊಬಿಟ್ಟಿದ್ದಾನೆ. ಮನೆ ಹತ್ರ ಹೋದ್ಮೇಲೆ ಎಬ್ಸ್ತೀನಿ ಅವನ್ನ, ಇಲ್ಲ ಅಂತಂದ್ರೆ ಮತ್ತೆ ಇನ್ನ ಸಿಕ್ಲಿಲ್ಲ ಅಂತ ಹೇಳ್ತಾನೆ ಇರ್ತೇನೆ. ಜಸ್ಟ್ 40 ಮಿನಿಟ್ಸ್ ಮಮ್ಮಿ ಮನೆ ಹತ್ರ ಹೋಗ್ತೀನಿ. ಅಜ್ಜಿ ಮನೆ ಬಂತು. ಫ್ರೆಂಡ್ಸ್, ಮಮ್ಮಿ ಮನೆಗೆ ಬಂದ್ವಿ. ಬರ್ತಿದ್ದಂಗೆ ಮಮ್ಮಿ ಅಂತೂ ಒಂದು ಸ್ಟ್ರಾಂಗ್ ಟೀ ಮಾಡಿಕೊಟ್ರು, ಕುಡಿದ್ಬಿಟ್ಟು ಇವಾಗ ರೆಡಿ ಆಗ್ತಿದ್ದೀವಿ. ಅಜ್ಜಿ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ದೀವಿ, ಅಂದರೆ ಮಮ್ಮಿಯ ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಇವತ್ತು ಅಜ್ಜಿ ತಾತನಿಗೆ ಎಡೆ ಇಡ್ತಾರೆ, ಅಂದರೆ ಪಕ್ಷ ಹಬ್ಬ.
ಆಫ್ಟರ್ ಲಾಂಗ್ ಟೈಮ್ ಅಜ್ಜಿ ಮನೆ ಹಬ್ಬಕ್ಕೆ ಹೋಗ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ, ಎಲ್ಲರೂ ಮೀಟ್ ಮಾಡ್ಬೋದು. ಹಾಗೆ ನಮ್ಮ ಅಜ್ಜಿ ತಾತ ಇವತ್ತು ಬಂದು ಊಟ ಮಾಡಿಕೊಂಡು ಎಲ್ರಿಗೂ ಆಶೀರ್ವಾದ ಮಾಡೋ ದಿನ. ಸೊ ನಮ್ಮ ಅಜ್ಜಿನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನನಗೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ. ಇವತ್ತು ಅಜ್ಜಿ ಮನೆಗೂ ಹಬ್ಬಕ್ಕೆ ಹೋಗ್ತಿರೋದು ಇನ್ನೂ ಡಬಲ್ ಖುಷಿ ಆಗ್ತಿದೆ ನನಗೆ. ಬನ್ನಿ ಇವತ್ತು ಅಜ್ಜಿ ಮನೆಯಲ್ಲಿ ಹಬ್ಬ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಹಾಗೆ ಆಂಟಿ, ಚಿಕ್ಕಮ್ಮ, ಅತ್ತೆದಿರು ಎಲ್ಲ ಇರ್ತಾರೆ. ನೋಡೋಣ ಯಾರ್ಯಾರು ಬಂದಿರ್ತಾರೆ ಅಂತ ಎಲ್ಲ. ಅಲ್ಲಿ ಹಬ್ಬನೂ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿ ನೈಟ್ ಟೈಮ್ ಮಾಡೋದು. ಇಲ್ಲಿ ನಮ್ಮ ಮನೇಲಿ ಅಂದರೆ ನನ್ನ ತವ್ರ ಮನೇಲೆಲ್ಲ ಮಧ್ಯಾಹ್ನ ಟೈಮ್ ಮಾಡ್ತಾರೆ ಭಕ್ಷಣ. ಬಟ್ ಅಜ್ಜಿ ಮನೇಲಿ ಯಾವಾಗಲೂ ನೈಟ್ ಟೈಮೇ ಮಾಡೋದು. ಬನ್ನಿ ಇವಾಗ ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಹೋಗಿ ನೋಡೋಣ ಹಬ್ಬ ಎಲ್ಲ ಹೇಗೆ ಮಾಡ್ತಾರೆ ಅಂತ. ಮಮ್ಮಿನೂ ರೆಡಿ ಆಗ್ತಿದ್ದಾರೆ. ಇವಾಗ ನಾವು ರೆಡಿ ಆಯಿತು, ಇನ್ನೇನು ಹೊರಡೋದಷ್ಟೇ. ಬನ್ನಿ ಇವಾಗ ಹೊರಡೋಣ. ನೋಡಿ ಮಮ್ಮಿನೂ ಇವಾಗ ರೆಡಿ ಆಗಿದ್ದಾರೆ. ಮಮ್ಮಿ ನಾವು ಎಲ್ಲ ಹೋಗ್ತಿದ್ದೀವಿ ಹಬ್ಬಕ್ಕೆ. ಹಾಯ್ ಮಾಡಿ ಮಮ್ಮಿ ಎಲ್ರಿಗೂ. ಇವಾಗ ಮಮ್ಮಿ ನಾವೆಲ್ಲ ಹೋಗ್ತಿದ್ದೀವಿ. ಇನ್ನೇನು ಅಜ್ಜಿ ಮನೆಗೆ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅಲ್ಲಿ ಹೋದ್ಮೇಲೆ ಎಲ್ಲರೂ ನೋಡೋಣ ಹಾಗೆ ಹಬ್ಬ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ ಇವಾಗ ಹೊರಡೋಣ. ನಡೀರಿ ಮಮ್ಮಿ. ಇವಾಗ ಅಜ್ಜಿ ಮನೆ ಹತ್ರ ಬಂದ್ವಿ. ತುಂಬಾ ಖುಷಿ ಆಗ್ತಿತ್ತು ಇಲ್ಲಿ ಬಂದಾಗಂತೂ. ಎಲ್ಲರೂ ಮೀಟ್ ಮಾಡ್ಬೋದಲ್ಲ ಅಂತ ಬರ್ತಿದ್ದಂಗೆ ಆಂಟಿ ಮಗ ಸಿಕ್ತ. ಹಾಗೆ ಆಂಟಿ, ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ನಮ್ಮ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ತುಂಬ ಖುಷಿಯಾಯಿತು ಎಲ್ಲರೂ ಮೀಟ್ ಮಾಡಿ. ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಮಾತ್ರ ಎಲ್ಲರೂ ಮೀಟ್ ಮಾಡೋದಕ್ಕಾಗೋದು. ಅದಕ್ಕೆ ತುಂಬ ಖುಷಿಯಾಗುತ್ತೆ ಈ ಥರ ಹಬ್ಬ ಫಂಕ್ಷನ್ಗಳಲ್ಲಿ ಎಲ್ಲರೂ ಮೀಟ್ ಮಾಡ್ಬೋದಲ್ಲ ಅಂತ. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಎಲ್ಲರೂ ಮೀಟ್ ಮಾಡಿ ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿತ್ತು. ಹಂಗೂ ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಹಬ್ಬಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಮಮ್ಮಿ ಹತ್ರ. ಆದರೆ ಮಮ್ಮಿ ಬಾ ಅಜ್ಜಿ ತಾತನಿಗೂ ಎಡೆ ಇಡ್ತಿದ್ದೀವಲ್ಲ ಅಂತ ಹೇಳಿ ಕರ್ಕೊಂಡು ಬಂದರು. ನನಗಂತೂ ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿದ್ದು. ಏನೋ ಒಂಥರ ಅಷ್ಟು ದೂರದಿಂದ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ರು ಏನೂ ಅನಿಸ್ತಾನೆ ಇರಲಿಲ್ಲ. ಎಲ್ಲರೂ ನೋಡೋದ್ಮೇಲೆ ತುಂಬಾ ಖುಷಿ ಆಗ್ತಿತ್ತು. ಇವಾಗ ಎಲ್ಲರೂ ಸೇರಿಕೊಂಡು ಎಡೆಗೆಲ್ಲ ಜೋಡಿಸ್ತಿದ್ರು ಅಜ್ಜಿ ತಾತನಿಗೆ. ನೋಡಿ ಅಜ್ಜಿ ತಾತನಿಗೆ ಮತ್ತು ನಮ್ಮ ಮಾವನಿಗೆ ಎಡೆ ಇಡ್ತಾರೆ. ಎಲ್ಲನೂ ಜೋಡಿಸಿದ್ರು. ಅವ್ರು ತಿನ್ನೋದೆಲ್ಲ ತಿಂಡಿ ಎಲ್ಲ ಮಾಡಿ ಟೀ ತಾವಿಂದನೂ ಎಲ್ಲನೂ ಇಡ್ತಾರೆ. ಅವ್ರಿಗೆ ಏನೇನು ಫೇವ್ರೇಟ್ ಇರುತ್ತೆ ಎಲ್ಲ ಥರದ ಫುಡ್ನೂ ಸಹ ಮಾಡಿ ಎಡೆ ಇಡ್ತಾರೆ. ತುಂಬ ಖುಷಿಯಾಗುತ್ತೆ. ಏನೋ ಒಂದು ನಂಬಿಕೆ. ನೋಡಿ ಇವರೇ ನಮ್ಮ ಅಜ್ಜಿ ತಾತ, ನನ್ನ ಫೇವ್ರೇಟ್ ಅಜ್ಜಿ ತಾತ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ನಮ್ಮ ಅಜ್ಜಿ ಅಂದರೆ. ಹಾಗೆ ನಮ್ಮ ಮಾವ ಅಂದರೆ ನಮ್ಮ ಅಜ್ಜಿ ತಾತನ ಮಗ, ಇವ್ರಿಗೂ ಸಹ ನಾವು ಇಲ್ಲಿ ಎಡೆ ಇಡ್ತಾರೆ. ತುಂಬ ಖುಷಿಯಾಯಿತು. ನೋಡಿ ಎಲ್ಲ ಥರದ ತಿಂಡಿಗಳನ್ನು ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಏನೇನು ಫೇವ್ರೇಟ್ ಇರುತ್ತೆ, ಅವ್ರು ಏನೇನು ತಿಂತಿದ್ರು ಎಲ್ಲ ತಿಂಡಿನೂ ಮಾಡಿಟ್ಟಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹೇಗೆ ಮಾಡ್ತಾರೆ ಹಬ್ಬ ಅನ್ನೋದೆಲ್ಲ ನಿಮಗೂ ಸಹ ಗೊತ್ತಾಗುತ್ತೆ. ಸೊ ನಿಮ್ಮ ಮನೇಲೂ ಯಾರಿಗಾದರೂ ಪಿತೃಪಕ್ಷ ಹಬ್ಬ ಎಲ್ಲ ಮಾಡೋದಾದರೆ ಮುಂದೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವರ್ಷಕ್ಕೊಂದ್ಸಲ ಪಿತೃಪಕ್ಷ ಹಬ್ಬನ ಪ್ರತಿಯೊಂದು ಮನೆಯಲ್ಲೂ ಆಚರಿಸಬೇಕು. ಯಾಕಂದರೆ ನಮ್ಮ ಹಿರಿಯರು ಯಾರ ಮನೇಲಿ ತೀರೋಗಿರ್ತಾರೆ ಅವರ ಆತ್ಮ ಕರಗುತ್ತಂತೆ. ಸೊ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಅವರ ಆತ್ಮ ಹಸಿವಿನಿಂದ ನರಳುತ್ತಿರುತ್ತಂತೆ. ಅದರಿಂದಾಗಿ ಪಿತೃಪಕ್ಷ ಹಬ್ಬದ ದಿನ ಅವರ ಹೆಸರು ಹೇಳಿ ಅವರಿಗೆ ಬಟ್ಟೆ, ಅವ್ರು ಹಾಕೊಳ್ತಿದ್ದಂಥ ಬಟ್ಟೆ ಇರ್ಬೋದು ಅಥವಾ ಅವ್ರಿಗೊಂದು ಹೊಸ ಬಟ್ಟೆ ತಂದು ಅವ್ರು ತಿಂತಿದ್ದಂಥ ತಿಂಡಿ ಎಲ್ಲನೂ ಇಟ್ಟು ಪೂಜೆ ಮಾಡಿ ಅವರ ಆತ್ಮಕ್ಕೆ ತೃಪ್ತಿ ಪಡಿಸ್ಬೇಕು. ಏನೋ ಒಂದು ನಂಬಿಕೆ. ಅವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಊಟ ಮಾಡಿ ಮನೆಯವ್ರಿಗೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾರೆ. ಇದರಿಂದ ಮನೆಗೂ ತುಂಬ ಒಳ್ಳೆಯದಾಗುತ್ತೆ. ಸೊ ಯಾವ ಹಬ್ಬ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಪಿತೃಪಕ್ಷ ಹಬ್ಬ ಅಂತೂ ಮಾಡಲೇಬೇಕು. ಇದರಿಂದ ಮನೆ ಏಳಿಗೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಏನಾದರೂ ಆಚಾರ ಇಲ್ಲ ಅಂದರೆ ನೀವು ಕೇಳಿ, ನಿಮ್ಮ ಹಿರಿಯರು ಯಾರಾದರೂ ತೀರೋಗಿದ್ರೆ ಅವ್ರಿಗೆ ಖಂಡಿತವಾಗ್ಲೂ
ಯಾರಾದರೂ ಅರ್ಚಕರ ಹತ್ರ ಕೇಳಿ ನೀವು ಈ ರೀತಿ ಹಬ್ಬಗಳನ್ನು ಆಚರಿಸಬೇಕು. ನಿಮ್ಮ ಹಿರಿಯರ ಆತ್ಮಗಳು ತೃಪ್ತಿಯಿಂದಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ತುಂಬಾ ಒಳ್ಳೆಯದಾಗುತ್ತೆ. ಇವಾಗ ಎಲ್ಲರೂ ಮನೇಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲರೂ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಎಲ್ಲ ವಿಂಡೋಸ್ ಇರ್ಬೋದು, ಡೋರ್ ಇರ್ಬೋದು ಎಲ್ಲನೂ ಕ್ಲೋಸ್ ಮಾಡಿ ಆಚೆ ನಿಂತ್ಕೊಳ್ತೀವಿ. ಸ್ವಲ್ಪ ಟೈಮು ಒಂದು 5 to 10 ಮಿನಿಟ್ಸ್ ಬಿಟ್ಟು ಆಮೇಲೆ ಒಳಗಡೆ ಬಂದು ಅವ್ರ ಹೆಸರು ಹಿಡಿದು ಕರೆದು ಆಮೇಲೆ ಒಳಗಡೆ ಬಂದು ನೋಡಿ ಮತ್ತೊಮ್ಮೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಇಟ್ಟಿರೋವಂಥ ತಿಂಡಿನೆಲ್ಲ ಪ್ರಸಾದ ರೂಪದಲ್ಲಿ ಮನೇಲಿ ಎಲ್ಲರೂ ತೊಗೊಳ್ತಾರೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಕೆಲವೊಂದು ವಿಡಿಯೋಸ್ ನಿಮಗೂ ಸಹ ಅರ್ಥ ಆಗೋಲ್ಲ. ಆಮೇಲೆ ಕಮೆಂಟಲ್ಲಿ ಕೇಳ್ತೀರಾ ಅದು ಹಾಗೆ ಇದೀಗೆ ಅಂತ. ಅದ್ರ ಬದಲು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಸ್ಕಿಪ್ ಮಾಡಬೇಡಿ, ಓಕೆ. ಇವಾಗ ಎಲ್ರದ್ದು ಪೂಜೆ ಆಯಿತು. ಎಲ್ಲರೂ ಹೊರಗಡೆ ಬಂದು ನಿಂತಿದ್ದೀವಿ ನೋಡಿ. ಈಗ ಯಾರೊಬ್ಬರೂ ಒಳಗಡೆ ಇರೋಂಗಿಲ್ಲ. ಎಲ್ಲ ವಿಂಡೋಸ್ ಮತ್ತು ಡೋರ್ ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಬಂದು ಒಂದು 5 to 10 ಮಿನಿಟ್ಸ್ ಇಲ್ಲೇ ವೆಯ್ಟ್ ಮಾಡ್ತೀವಿ. ಆಮೇಲೆ ಎಲ್ಲ ಒಳಗಡೆ ಹೋಗೋದು. ನೀವೇ ನೋಡ್ತಿರ್ಬೋದು ಎಲ್ಲರೂ ಆಚೆ ಬರ್ತಿದ್ದಾರೆ. ಇನ್ನೇನು ಡೋರ್ ಕ್ಲೋಸ್ ಮಾಡ್ಕೊಳ್ತಾರೆ. ಹೆಂಗ್ ಬರ್ಕೊಡಬೇಕು ಅಂತ ಮುಂಚೆ ಅಂತ ಬರೀತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹಬ್ಬ ಎಲ್ಲ ಹೀಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಎಲ್ಲರೂ ಊಟಕ್ಕೆ ಅಂತ ಕೂತಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು. ಊಟನೂ ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.